ಬಣ್ಣ ಬಣ್ಣದ ದೀಪಗಳಿಂದ ಮತ್ತು ಜನರಿಂದ ತುಂಬಿದ ಒಂದು ಪ್ರದೇಶ. ಆ ಸಂತೋಷ ನಕಲಿಯಾಗಿದ್ದರೂ ಸಹ ಅಲ್ಲಿ ಪ್ರತಿಯೊಬ್ಬರ ಮುಖವು ಸಂತೋಷದಿಂದ ಹೊಳೆಯುತ್ತಿತ್ತು. ರಾತ್ರಿ ಸುಮಾರು 1 ಗಂಟೆ ಆಗಿತ್ತು. ಇಡೀ ನಗರ ಗಾಢ ನಿದ್ರೆಯಲ್ಲಿದ್ದಾಗ ಈ ಸ್ಥಳದಲ್ಲಿ ಮಾತ್ರ ಇಡೀ ಜಗತ್ತಿನ ವೈಭವ ಸಂತೋಷದಿಂದ ತುಂಬಿತ್ತು. ಆದರೆ ಈ ವೈಭವ ಕೇವಲ 4-5 ಗಂಟೆಗಳಿಗಷ್ಟೇ ಇತ್ತು. ಸೂರ್ಯೋದಯವಾಗುತ್ತಿದ್ದಂತೆ ಇಲ್ಲಿನ ಎಲ್ಲ ವೈಭವವು ಕಣ್ಮರೆಯಾಗುತ್ತಿತ್ತು. ಆಗ ಇಲ್ಲಿಗೆ ಯಾರಾದರೂ ಮನುಷ್ಯ ಬರುವುದು ಅಕಾಲಿಕ ಮಳೆ ಬಂದಂತೆ ಇರುತ್ತಿತ್ತು. ಮತ್ತು ಹಗಲಿನಲ್ಲಿ ಯಾರು ಇಲ್ಲಿಗೆ ಯಾಕೆ ಬರುತ್ತಾರೆ? ಏಕೆಂದರೆ ಹಗಲಿನಲ್ಲಿ ಸಭ್ಯ ಜನರಿಗೆ ಇಲ್ಲಿಗೆ ಬರುವುದು ಪಾಪದಂತೆ. ಆದರೆ ಸೂರ್ಯಾಸ್ತವಾಗುತ್ತಿದ್ದಂತೆ ಅದೇ ಸಭ್ಯ ಜನರು ತಮ್ಮ ಸಭ್ಯತೆಯ ವೇಷವನ್ನು ಕಳಚಿ ಇಲ್ಲಿಗೆ ಘನತೆಯನ್ನು ಮಾರಾಟ ಮಾಡಲು ಬರುತ್ತಾರೆ. ಹಗಲಿನಲ್ಲಿ ಈ ಸ್ಥಳವನ್ನು ಕೆಟ್ಟದ್ದಾಗಿ ನಿಂದಿಸುವ ಜನರು ಸಂಜೆಯಾಗುತ್ತಿದ್ದಂತೆ ಇಲ್ಲಿಗೆ ತಮ್ಮ ಕೆಟ್ಟ ಬಣ್ಣಗಳನ್ನು ತೋರಿಸಲು ಬರುತ್ತಾರೆ. ಹಗಲಿನಲ್ಲಿ ಜನರು ಇಲ್ಲಿನ ಮಹಿಳೆಯರನ್ನು ಕೆಟ್ಟದಾಗಿ ನಿಂದಿಸುತ್ತಾರೆ ಮತ್ತು ರಾತ್ರಿಯಲ್ಲಿ ಅವರನ್ನು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಬಳಸಿಕೊಳ್ಳುತ್ತಾರೆ. ಅವರು ತಮ್ಮ ಜೇಬಿನಿಂದ ಕೆಲವು ರೂಪಾಯಿಗಳನ್ನು ತೆಗೆದು ಅಸಹಾಯಕ ವ್ಯಕ್ತಿಯ ಗೌರವವನ್ನು ಖರೀದಿಸಿ ತಮ್ಮನ್ನು ತಾವು ಪುರುಷರೆಂದು ಕರೆದುಕೊಳ್ಳುತ್ತಾರೆ. ಮತ್ತು ಯಾರಾದರೂ ಅಳುತ್ತಾ ತಮ್ಮನ್ನು ಬಿಟ್ಟು ಬಿಡುವಂತೆ ಬೇಡಿಕೊಂಡಾಗ ಅಥವಾ ಅವರ ನೋವಿಗೆ ನರಳಿದಾಗ ಇವರು ಅದನ್ನು ತಮ್ಮ ಪುರುಷತ್ವದ ಸಂಕೇತವೆಂದು ಭಾವಿಸುತ್ತಾರೆ. ನಿರ್ಲಜ್ಜ ಮತ್ತು ಅಮಾನವೀಯತೆಯಿಂದ ತುಂಬಿದ ಜನರು ಇಲ್ಲಿ ಶ್ರೇಷ್ಠರು ಮತ್ತು ಸಾಹೇಬರೆಂದು ಕರೆಸಿಕೊಳ್ಳುತ್ತಾರೆ. ಆದ್ದರಿಂದ ವೇಶ್ಯ ರೆಡ್ ಲೈಟ್ ಏರಿಯಾ ಇದೇ ಹೆಸರಿನಲ್ಲಿ ಈ ಸ್ಥಳವನ್ನು ಕರೆಯಲಾಗುತ್ತದೆ. ಇಲ್ಲಿ ಖರೀದಿಸುವವನು ಗೌರವಶಾಲಿ ಮತ್ತು ಮಾರುವವನು ನಿರ್ಲಜ್ಜ ಎಂದು ಕರೆಯಲ್ಪಡುತ್ತಾನೆ. ಗೌರವಶಾಲಿ ಪುರುಷರು ಹಣ ನೀಡಿ ತಮಗಾಗಿ ಕೆಲವು ಕ್ಷಣಗಳ ಸಂತೋಷವನ್ನು ಖರೀದಿಸುತ್ತಾರೆ. ಆದರೆ ಈ ಕೆಲವು ಕ್ಷಣಗಳು ಒಬ್ಬ ವ್ಯಕ್ತಿಗೆ ಎಷ್ಟು ನೋವು ಮತ್ತು ಸಂಕಟ ನೀಡುತ್ತವೆ. ಆ ಪ್ರತಿಯೊಂದು ಕ್ಷಣದಲ್ಲೂ ಆ ವ್ಯಕ್ತಿ ಎಷ್ಟು ಸಾವುಗಳನ್ನು ಅನುಭವಿಸಿರಬಹುದು. ಇದು ಅವರಿಗೆ ಸ್ವಲ್ಪವೂ ಅನಿಸುವುದಿಲ್ಲ. ನೋವಿನ ಕೂಗುಗಳು ಈ ಪುರುಷರ ಕಿವಿಗೆ ಬಿದ್ದಾಗ ಅವರಿಗೆ ತಮ್ಮ ಪುರುಷತ್ವದ ಬಗ್ಗೆ ಹೆಮ್ಮೆ ಎನಿಸುತ್ತದೆ. ಲೆಕ್ಕವಿಲ್ಲದಷ್ಟು ಕೊಠಡಿಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಹೊರಗಿನಿಂದ ಅರಮನೆಯಂತೆ ಕಾಣುವ ಕಟ್ಟಡದ ಮಧ್ಯದಲ್ಲಿರುವ ಅಂಗಳದಲ್ಲಿ ಒಬ್ಬ ಹುಡುಗಿ ನೋವಿನಿಂದ ನರಳುತ್ತಿದ್ದಳು. ಅವಳ ಕೂಗು ಆ ಕಟ್ಟಡದ ಪ್ರತಿಯೊಂದು ಮೂಲೆಯಲ್ಲೂ ಪ್ರತಿಧ್ವನಿಸುತ್ತಿತ್ತು. ಆ ಹುಡುಗಿ ಕೈ ಜೋಡಿಸಿ ಅರ್ಧ ಸತ್ತ ಸ್ಥಿತಿಯಲ್ಲಿ ನೆಲದ ಮೇಲೆ ಕುಳಿತಿದ್ದಳು ಮತ್ತು ಎದುರಿಗಿದ್ದವನನ್ನು ತನ್ನನ್ನು ಸಾಯಿಸುವಂತೆ ಬೇಡಿಕೊಳ್ಳುತ್ತಿದ್ದಳು. ಅವಳಿಗೆ ಅಷ್ಟೊಂದು ನೋವು ನೀಡಲಾಗುತ್ತಿತ್ತು ಎಂದರೆ ನೋವನ್ನು ಸಹಿಸುತ್ತಾ ನೋವುಂಟಾಗುವುದೇ ನಿಂತು ಹೋಗುತ್ತಿತ್ತು. ಕಣ್ಣೀರು ಎಷ್ಟೊಂದು ಸುರಿದಿತ್ತೆಂದರೆ ಕಣ್ಣುಗಳು ಸಹ ಇನ್ನು ಮುಂದೆ ಕಣ್ಣೀರು ಸುರಿಸಲು ಆಗುವುದಿಲ್ಲ ಎಂದು ಹೇಳಿದಂತಾಗಿತ್ತು. ಒಬ್ಬ ಹುಡುಗಿ ದೂರದಿಂದ ಓಡುತ್ತಾ ಬಂದು ಆ ಹುಡುಗಿಯ ಬಳಿ ಬಂದಳು ಮತ್ತು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಹೇಳಿದಳು, ಹೇ ಅದಿತಿ, ದಯವಿಟ್ಟು ಒಪ್ಪಿಕೋ. ಈ ಜನರು ನಿನ್ನನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ. ಯಾಕೆ ಇಷ್ಟೊಂದು ನೋವನ್ನು ಸಹಿಸುತ್ತಿದ್ದೀಯಾ? ಒಂದು ವೇಳೆ ಈ ಜನರ ಮಾತನ್ನು ಕೇಳಿದರೆ ಕನಿಷ್ಠ ನಿನ್ನ ಜೀವವಾದರೂ ಉಳಿಯುತ್ತದೆ ಎಂದು ಹೇಳುತ್ತಾಳೆ. ಅವರ ಮಾತನ್ನು ಕೇಳಿದರೂ ನೋವಾಗುತ್ತದೆ ಎಂದು ನನಗೆ ಗೊತ್ತು. ಆದರೆ ಬಹುಶಃ ನಮ್ಮ ಹಣೆಬರಹದಲ್ಲಿ ನೋವು ಮಾತ್ರ ಬರೆದಿದೆ ಮತ್ತು ಈ ನೋವನ್ನು ಸಹಿಸುವುದನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಅದಿತಿ ಕೇವಲ 17 ವರ್ಷದ ಹುಡುಗಿಯಾಗಿದ್ದಳು. ತೀವ್ರವಾಗಿ ಗಾಯಗೊಂಡ ಸ್ಥಿತಿಯಲ್ಲಿ ನೆಲದ ಮೇಲೆ ಬಿದ್ದಿದ್ದಳು. ಅವಳು ಖುಷ್ಬುವಿನ ಮಾತನ್ನು ಕೇಳಿ ಕಣ್ಣು ತೆರೆದು ಎದುರಿಗಿದ್ದವರ ಕಡೆಗೆ ನೋಡಿದಳು. ಅಲ್ಲಿ ಒಬ್ಬ ಮಹಿಳೆ ಕೈಗಳಲ್ಲಿ ಚರ್ಮದ ಬೆಲ್ಟ್ ಹಿಡಿದುಕೊಂಡು ನಿಂತಿದ್ದಳು ಮತ್ತು ಅವಳೊಂದಿಗೆ ಇನ್ನೂ 2 ಜನರು ನಿಂತಿದ್ದರು. ಅವರ ಕೈಗಳಲ್ಲಿ ಭಾರವಾದ ಕೋಲುಗಳಿದ್ದವು. ಏನಾಯಿತು? ನೀವು ಸುಸ್ತಾಗಿದ್ದೀರಾ? ಆದರೆ ನಾನು ಮಾತ್ರ ಸ್ವಲ್ಪವೂ ಸುಸ್ತಾಗಿಲ್ಲ. ಅವಳು ನಿಧಾನವಾಗಿ ಅಡೆತಡೆಯಿಂದ ಆ ಜನರನ್ನು ನೋಡುತ್ತಾ ಹೇಳಿದಳು. ಅವಳ ತೊಟ್ಟಿಗಳ ಅಂಚುಗಳು ಸಂಪೂರ್ಣವಾಗಿ ಒಡೆದಿದ್ದವು. ಅವುಗಳಿಂದ ರಕ್ತ ಸೋರುತ್ತಿತ್ತು ಮತ್ತು ಮುಖವನ್ನು ಹೊರತುಪಡಿಸಿ ದೇಹದ ಪ್ರತಿಯೊಂದು ಅಂಗವು ಗೀರುಗಳು ಮತ್ತು ಗಾಯಗಳಿಂದ ತುಂಬಿತ್ತು. ಅವಳ ಮಾತು ಕೇಳಿ ಅವಳ ಮುಂದೆ ಸಂಪೂರ್ಣವಾಗಿ ಆಭರಣಗಳಿಂದ ತುಂಬಿದ್ದ ದಪ್ಪ ಮಹಿಳೆ ನಿಂತಿದ್ದಳು. ಆ ಮಹಿಳೆ ಬೆಲ್ಟನ್ನು ಅಲ್ಲೇ ಎಸೆದು ಆ ಹುಡುಗಿಯ ಬಳಿಗೆ ಬಂದು ಅವಳ ಕೂದಲನ್ನು ಹಿಡಿದುಕೊಂಡು ಎಳೆದುಕೊಂಡಳು. ನೋವಿನಿಂದ ಕೂಡಿದ ನಿಟ್ಟುಸಿರು ಆ ಹುಡುಗಿ ಅನುಭವಿಸುತ್ತಿರುವ ನೋವನ್ನು ವ್ಯಕ್ತಪಡಿಸಿತು. ನೀನು ಎಷ್ಟು ನಾಚಿಕೆಯಿಲ್ಲದ ಹುಡುಗಿ! ನಿನಗೆ ಹೊಡೆದು ನಾವು ಸುಸ್ತಾಗಿ ಹೋದೆವು. ಆದರೆ ನೀನು ಮಾತ್ರ ಕೇಳಲು ಸಿದ್ಧಳಿಲ್ಲ. ತಮ್ಮ ಗೌರವವನ್ನು ಉಳಿಸಿಕೊಳ್ಳುವವರು ನಾಚಿಕೆಯಿಲ್ಲದವರಾದರು ಮತ್ತು ಅವರನ್ನು ಸುಲಿಗೆ ಮಾಡುವವರು ಗೌರವಶಾಲಿಗಳಾದರು. ಅದಿತಿ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದಳು. ಇಡೀ ಮುಖ ನೋವಿನಿಂದ ಕೂಡಿತ್ತು, ಆದರೆ ಕಣ್ಣುಗಳಲ್ಲಿ ಇನ್ನೂ ಬಗ್ಗದಿರುವ ಹಠವಿತ್ತು. ಆ ಮಹಿಳೆ ಅವಳ ಮಾತನ್ನು ಕೇಳಿ ವ್ಯಂಗ್ಯವಾಗಿ ನಕ್ಕಳು ಮತ್ತು ಅವಳ ಕೂದಲನ್ನು ಇನ್ನಷ್ಟು ಎಳೆಯುತ್ತಾ ಹೇಳಿದಳು, ತುಂಬ ಹಠಮಾರಿ ಅಲ್ಲವೇ ನೀನು? ಪರವಾಗಿಲ್ಲ, ನಿನ್ನ ಈ ಹಠವು ಮುರಿಯುತ್ತದೆ ಮತ್ತು ನಿನ್ನ ಈ ಗೌರವವನ್ನು ನಾನು ತುಂಬಿದ ಸಭೆಯಲ್ಲಿ ಹರಾಜು ಹಾಕುತ್ತೇನೆ. ನೋಡೋಣ ನೀನು ಇನ್ನೆಷ್ಟು ನಿನ್ನನ್ನು ರಕ್ಷಿಸಿಕೊಳ್ಳುತ್ತೀಯ. ಇಷ್ಟನ್ನು ಹೇಳಿ ಅವರು ಅವಳನ್ನು ಜೋರಾಗಿ ತಳ್ಳಿದರು. ಆಗ ಅದಿತಿ ಮತ್ತೊಮ್ಮೆ ನೆಲದ ಮೇಲೆ ಬಿದ್ದಳು. ಅಭಿನವ್ ಖನ್ನಾ ಈ ಹೆಸರು ಕೇಳುತ್ತಿದ್ದಂತೆಯೇ ಕಾಳಿಂದಿ ತಿರುಗಿ ಹಿಂದೆ ನೋಡಿದಳು. ಅಭಿನವ್ ಖನ್ನಾ ಬಂದಿದ್ದಾರೆ. ಹಿಂದೆ ನಿಂತಿದ್ದ ಒಬ್ಬ ಹುಡುಗ ಹೇಳಿದನು. ಆಗ ಅವಳು ಬೇಗನೆ 2 ಹುಡುಗರಿಗೆ ಅದಿತಿಯ ಕಡೆಗೆ ಸನ್ನೆ ಮಾಡಿ ಅಲ್ಲಿಂದ ಹೊರಗೆ ಬರಲು ಮುಂದೆ ಸಾಗಿದಳು.
ಅವಳು ಹೋದ ನಂತರ ಆ ಇಬ್ಬರು ಹುಡುಗರು ಮನೋಜ್ ಮತ್ತು ಸುರೇಶ್ ಅದಿತಿಯನ್ನು ಕಾಲಿನಿಂದ ಅಲುಗಾಡಿಸಿ ನೋಡಿದರು. ಅವಳು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಆಗ ಅವರು ಅವಳ ಮುಖದ ಮೇಲೆ ಬಂದಿದ್ದ ಕೂದಲನ್ನು ತೆಗೆದು ನೋಡಿದರು. ಒಂದು ಕ್ಷಣ ಚಂದ್ರನಂತಹ ಮುಖ, ಆದರೆ ಈ ಚಂದ್ರನ ಮೇಲೆ ಯಾವುದೇ ಕಲೆ ಇರಲಿಲ್ಲ. ಕಣ್ಣು ಮುಚ್ಚಿಕೊಂಡು ಅವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಅವಳು ಪ್ರಜ್ಞಾಹೀನಳಾಗಿರುವುದನ್ನು ನೋಡಿ ಅವರಿಬ್ಬರು ಅವಳ ಒಂದು ಕೈ ಹಿಡಿದು ಅವಳನ್ನು ಎಳೆಯಲು ಪ್ರಾರಂಭಿಸಿದರು ಮತ್ತು ಒಳಗೆ ಕೋಣೆಯ ಕಡೆಗೆ ಕರೆದುಕೊಂಡು ಹೋದರು. ಬನ್ನಿ ಬನ್ನಿ ಅಭಿನವ್ ಅವರೇ, ನಮ್ಮ ನಗರಕ್ಕೆ ನಿಮಗೆ ಸ್ವಾಗತ ಎಂದು ಕಾಳಿಂದಿ ಆ ಕೋಣೆಯೊಳಗೆ ಬರುತ್ತಾ ಹೇಳಿದಳು. ಅಲ್ಲಿ ಸೋಫಾದ ಮೇಲೆ ಸುಮಾರು 27-28 ವರ್ಷದ ಯುವಕನೊಬ್ಬ ಕುಳಿತಿದ್ದನು. ಕಾಳಿಂದಿಯ ಮಾತನ್ನು ಕೇಳಿಯೂ ಅಭಿನವ್ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಕೇವಲ ಗಂಭೀರವಾಗಿ ಕುಳಿತಿದ್ದನು. ಅವನ ಕುಳಿತುಕೊಳ್ಳುವ ಶೈಲಿ ಮತ್ತು ಮುಖದ ಗಾಂಭೀರ್ಯವು ಬಹುಶಃ ಅವನು ಯಾರೊಂದಿಗೂ ಮಾತನಾಡುವುದಿಲ್ಲ ಎಂದು ಹೇಳುತ್ತಿದ್ದವು. ಇಂದು ಕೂಡ ನಿಮ್ಮ ಮನಸ್ಥಿತಿ ಸರಿಯಿಲ್ಲ ಎಂದು ಕಾಣುತ್ತದೆ. ಆದರೆ ನೀವು ಚಿಂತಿಸಬೇಡಿ, ನಿಮ್ಮ ಮನಸ್ಥಿತಿಯನ್ನು ಸರಿಪಡಿಸಲು ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡಿದ್ದೇನೆ. ಕಾಳಿಂದಿ ನಾಚಿಕೆಯಿಲ್ಲದೆ ನಗುತ್ತಾ ಹೇಳಿದಳು. ಹೋಗು ಶೇಖರ್, ಇವರನ್ನು ಮೇಲೆ 101ನೇ ಕೋಣೆಗೆ ಕರೆದುಕೊಂಡು ಹೋಗು. ಸಾಹೇಬರ ಮನಸ್ಸು ಮತ್ತು ಹೃದಯ ಎರಡೂ ಸಂತೋಷಗೊಳ್ಳುತ್ತವೆ ಎಂದು ಕಾಳಿಂದಿ ತನ್ನ ಎದುರು ನಿಂತಿದ್ದ ಶೇಖರ್ಗೆ ಹೇಳಿದಳು. ಆಗ ಅಭಿನವ್ ಖನ್ನಾ ಕೂಡ ತಮ್ಮ ಸ್ಥಳದಿಂದ ಎದ್ದರು. ಇಬ್ಬರು ಮೆಟ್ಟಿಲು ಹತ್ತಿ ಮೇಲೆ ಹೋದರು. ಶೇಖರ್ ಹೋಗಿ 101ನೇ ಕೋಣೆಯ ಬಾಗಿಲು ತಟ್ಟಿದಾಗ ಬಾಗಿಲು ತೆರೆದಾಗ ಎದುರಿಗೆ 21-22 ವರ್ಷದ ಹುಡುಗಿಯೊಬ್ಬಳು ಕೆಂಪು ಸೀರೆಯನ್ನು ಧರಿಸಿ ನಿಂತಿದ್ದಳು. ಮುಖದ ಮೇಲೆ ತಿಳಿ ಮೇಕಪ್ ಮತ್ತು ತುಟಿಗಳ ಮೇಲೆ ನಗು. ಅವಳು ಅವರ ಕಡೆಗೆ ನೋಡಿದಳು. ಆದರೆ ಅಭಿನವ್ ಖನ್ನಾನನ್ನು ನೋಡಿದಾಗ ಅವಳ ನಗು ಇನ್ನಷ್ಟು ಹೆಚ್ಚಾಯಿತು. ಶೇಖರ್ ಹೋದ ನಂತರ ಅಭಿನವ್ ಒಳಗೆ ಬಂದನು. ಆಗ ಆ ಹುಡುಗಿಯು ಬಾಗಿಲು ಮುಚ್ಚಿ ಅವನ ಹಿಂದೆಯೇ ಬಂದಳು. ಅಭಿನವ್ ಖನ್ನಾ ಕೋಣೆಗೆ ಬಂದ ನಂತರ ಆ ಹುಡುಗಿ ಶೈಲಿ ಬಾಗಿಲು ಮುಚ್ಚಿ ಬಂದು ಹಾಸಿಗೆ ಮೇಲೆ ಕುಳಿತಳು. ಅಭಿನವ್ ಕೂಡ ಅವಳ ಹತ್ತಿರ ಬಂದು ಕುಳಿತನು. ಊಟ ಮಾಡು, ಇಲ್ಲದಿದ್ದರೆ ಹಸಿವಿನಿಂದ ಸಾಯುತ್ತೀಯ. ನಿನ್ನ ಜೀವ ಉಳಿಸಿಕೊಳ್ಳಬೇಕಾದರೆ ಬಾಜಿಯ ಮಾತನ್ನು ಕೇಳು, ಇಲ್ಲವಾದರೆ ಸಾಯುವುದು ಖಚಿತ. ಆದರೆ ಸಾಯುವ ಮೊದಲು ಅವರು ನಿನಗೆ ಕೊಡುವ ನರಳಾಟವನ್ನು ಸಹಿಸುವುದು ನಿನಗೆ ಕಷ್ಟವಾಗುತ್ತದೆ ಎಂದು ಸುರೇಶ್ ನೆಲದ ಮೇಲೆ ಮಲಗಿದ್ದ ಅದಿತಿಯ ಕಡೆಗೆ ನೋಡುತ್ತಾ ಹೇಳಿದನು. ಅವಳ ಕೈಕಾಲುಗಳಿಂದ ರಕ್ತ ಸುರಿಯುತ್ತಿತ್ತು. ಬಟ್ಟೆಗಳು ಅಲ್ಲಲ್ಲಿ ಹರಿದಿದ್ದವು ಮತ್ತು ಬಾಯಾರಿಕೆಯಿಂದ ತುಟಿಗಳು ಒಣಗಿದ್ದವು. ಆದರೆ ಆಕೆಗೆ ಅಲ್ಲಿನ ನೀರು ಕುಡಿಯುವುದು ಕೂಡ ಇಷ್ಟವಿರಲಿಲ್ಲ. ಜೀವ ಹೋದರೂ ಹೋಗಲಿ, ಆದರೆ ತನ್ನ ಘನತೆಗೆ ಕಳಂಕ ತರಲು ನಾನು ಬಿಡುವುದಿಲ್ಲ ಎಂದು ಅವಳು ಅಂದುಕೊಂಡಳು. ಅಷ್ಟರಲ್ಲಿ ಶೇಖರ್ ಆ ಕೋಣೆಗೆ ಬಂದನು. ಅವನು ಮೊದಲು ಅದಿತಿಯನ್ನು ಒಂದು ನೋಟ ನೋಡಿದನು ಮತ್ತು ನಂತರ ಸುರೇಶ್ ಕಡೆಗೆ ನೋಡುತ್ತಾ ಹೇಳಿದನು, ಇದು ಇನ್ನೂ ಊಟ ಮಾಡಿಲ್ಲವೇ? ಹೇಗಾದರೂ ಮಾಡಿ ಇದರ ಬಾಯಿಗೆ ಊಟ ತುರುಕು. ನಿನ್ನೆಯಿಂದ ಇದು ಹಸಿದಿದೆ. ನೆನಪಿಡು, ಇದನ್ನು ಕೇವಲ ನರಳಿಸಬೇಕು, ಆದರೆ ಸಾಯಲು ಬಿಡಬಾರದು. ಬಾಜಿ ತನ್ನ ವ್ಯವಹಾರವನ್ನು ಹೆಚ್ಚು ಪ್ರೀತಿಸುತ್ತಾರೆ. ವ್ಯವಹಾರದಲ್ಲಿ ನಷ್ಟವನ್ನು ಅವರು ಖಂಡಿತ ಸಹಿಸುವುದಿಲ್ಲ. ಯಾರಿಗೆ ಗೊತ್ತು ಇವಳು ಯಾವ ಮಣ್ಣಿನಿಂದ ಮಾಡಲ್ಪಟ್ಟಿದ್ದಾಳೆ ಎಂದು. ಎಲ್ಲ ರೀತಿಯಲ್ಲೂ ಪ್ರಯತ್ನಿಸಿದೆವು, ಆದರೆ ಇವಳು ಕೇಳುತ್ತಲೇ ಇಲ್ಲ. ಮನಸ್ಸು ಮಾತ್ರ ಇದರ ಕತ್ತು ಇಸುಕಿ ಎಲ್ಲ ತಾಪತ್ರಯವನ್ನು ಮುಗಿಸಿಬಿಡಬೇಕೆಂದು ಅನಿಸುತ್ತದೆ. ಇವಳು ನಿನ್ನೆಯಿಂದ ಜೀವನವನ್ನು ನರಕ ಮಾಡಿದ್ದಾಳೆ. ಸುರೇಶ್ ಕೋಪದಿಂದ ಕೂಗಿದನು. ಅವನ ಮಾತುಗಳನ್ನು ಕೇಳಿ ಶೇಖರ್ ಮುಂದೆ ಬಂದು ಊಟದ ತಟ್ಟೆಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅದಿತಿಯ ಪಕ್ಕದಲ್ಲಿ ನೆಲದ ಮೇಲೆ ಕಾಲುಗಳ ಬಳಿ ಕುಳಿತುಕೊಂಡನು. ಇದನ್ನು ಎಬ್ಬಿಸು ಎಂದು ಅವನು ಕೂಗಿದನು. ಆಗ ಸುರೇಶ್ ಬೇಗನೆ ಅದಿತಿಯನ್ನು ಭುಜಗಳಿಂದ ಎಳೆದು ಕಷ್ಟಪಟ್ಟು ಕುಳ್ಳಿರಿಸಿದನು. ಆದರೆ ಅವಳಿಗೆ ಕುಳಿತುಕೊಳ್ಳುವ ಶಕ್ತಿಯೂ ಇರಲಿಲ್ಲ. ಹೇಗೆ ಸಾಧ್ಯ? ನಿನ್ನೆಯಿಂದ ಅವಳು ಒಂದು ಕುಟುಕು ನೀರನ್ನು ಸಹ ಕುಡಿದಿರಲಿಲ್ಲ. ಶೇಖರ್ ಅವಳ ಕೆನ್ನೆಯನ್ನು 2-3 ಬಾರಿ ತಟ್ಟಿದಾಗ ಅವಳು ಕಣ್ಣು ತೆರೆದಳು. ನೋಡು, ಕೊನೆಯ ಬಾರಿಗೆ ಹೇಳುತ್ತಿದ್ದೇನೆ, ಸುಮ್ಮನೆ ನೀನಾಗಿಯೇ ಈ ಊಟ ಮಾಡು. ಇಲ್ಲವಾದರೆ ಇಲ್ಲಿಯವರೆಗೆ ನೀನು ನಮ್ಮ ಬಲವಂತವನ್ನು ಮಾತ್ರ ನೋಡಿದ್ದೀಯ. ನಮ್ಮ ರಾಕ್ಷಸತ್ವವನ್ನು ನೋಡಿದರೆ ನಿನ್ನ ಆತ್ಮವು ನಡುಗುತ್ತದೆ ಮತ್ತು ಆಗ ಈ ಊಟ ನಿನಗೆ ಸಿಗುವುದೂ ಇಲ್ಲ ಎಂದು ಶೇಖರ್ ಹಲ್ಲು ಕಡಿಯುತ್ತಾ ಹೇಳಿದನು. ಆಗ ಅದಿತಿಯ ನೋವಿನಿಂದ ಕೂಡಿದ ಮುಖದಲ್ಲಿಯೂ ಒಂದು ವ್ಯಂಗ್ಯದ ನಗು ಮೂಡಿತು ಮತ್ತು ಅವಳು ಆ ಊಟದ ಮೇಲೆ ಒಗಿದು ಹೇಳಿದಳು, ಇದು ಊಟವಲ್ಲ, ಇದು ಹರಂ ಊಟ ಮತ್ತು ಇದನ್ನು ನಿನ್ನಂತಹವರು ಮಾತ್ರ ತಿನ್ನಬಹುದು ಎಂದು. ಅವಳ ಈ ವರ್ತನೆಯಿಂದ ಶೇಖರ್ ಕೋಪದಿಂದ ನಡುಗಿದನು. ಅವನು ತಟ್ಟೆಯನ್ನು ಒಂದು ಕಡೆ ಎಸೆದು ಅದಿತಿಯ ಕೂದಲನ್ನು ಹಿಡಿದು ಒಂದರ ನಂತರ ಒಂದರಂತೆ ಹಲವಾರು ಕಪಾಳ ಮೋಕ್ಷಗಳನ್ನು ಅವಳ ಮುಖಕ್ಕೆ ಕೊಟ್ಟನು. ಅದಿತಿಯ ನೋವಿನ ಚೀರಾಟ ಹೊರಬರುತ್ತಲೇ ಇದ್ದವು. ಬಿಡು ಶೇಖರ್ ಬಾಯ್, ಬಿಡು, ಇವಳ ಜೀವ ಹೋಗುತ್ತದೆ ಮತ್ತು ಇವಳಿಗೆ ಏನಾದರೂ ಆದರೆ ಬಾಜಿ ನಮ್ಮ ಜೀವ ತೆಗೆಯುತ್ತಾರೆ ಎಂದು ಸುರೇಶ್ ಶೇಖರನನ್ನು ಅದಿತಿಯಿಂದ ದೂರ ತಳ್ಳುತ್ತಾ ಹೇಳಿದನು. ಆಗ ಶೇಖರ್ ಅದಿತಿಯನ್ನು ಜೋರಾಗಿ ತಳ್ಳಿ ಅಲ್ಲಿಂದ ಎದ್ದು ನಿಂತನು. ಸಾಯಲಿ ಇವಳು, ಇಡೀ ರಾತ್ರಿ ಹೀಗೆ ನೋವು ಮತ್ತು ಹಸಿವಿನಿಂದ ನರಳಿದರೆ ಬುದ್ಧಿ ತಾನಾಗಿಯೇ ಸರಿಯಾಗುತ್ತದೆ ಎಂದು ಶೇಖರ್ ಹೇಳಿ ಆ ಕೋಣೆಯಿಂದ ಹೊರ ಬಂದನು. ರಾತ್ರಿಯ ಕತ್ತಲು ಕರಗಿದ ನಂತರ ಸೂರ್ಯನ ಕಿರಣಗಳು ಆ ಸ್ಥಳದ ಮೇಲೆ ಬೆಳಕಿನ ಹೊದಿಕೆಯನ್ನು ಹಾಸಿದವು. ಆದರೆ ಬದಲಾದ ಸಮಯವು ಅದಿತಿಯ ಅದೃಷ್ಟವನ್ನು ಬದಲಾಯಿಸಲಿಲ್ಲ.
ಇಡೀ ರಾತ್ರಿ ನೋವಿನಿಂದ ನರಳಿದ ನಂತರ ಬೆಳಿಗ್ಗೆ ಆಗುತ್ತಿದ್ದಂತೆಯೇ ಮತ್ತೊಮ್ಮೆ ಅವಳ ಮೇಲೆ ಹಿಂಸೆಗಳು ಪ್ರಾರಂಭವಾದವು. ಮೊದಲು ಅವಳಿಗೆ ಗಾಯ ಮಾಡಲಾಗುತ್ತಿತ್ತು ಮತ್ತು ನಂತರ ಅದೇ ಗಾಯದ ಮೇಲೆ ಇನ್ನೊಂದು ಗಾಯವನ್ನು ಮಾಡಲಾಗುತ್ತಿತ್ತು. ಆದರೆ 17 ವರ್ಷದ ಹುಡುಗಿಯ ದೇಹ ನೋವನ್ನು ಎಲ್ಲಿಯವರೆಗೆ ಸಹಿಸುತ್ತಿತ್ತು. ಕೊನೆಗೂ ಆ ಕ್ರೂರಿಗಳ ಗೆಲುವಾಯಿತು ಮತ್ತು ಅದಿತಿ ನೋವಿನಿಂದ ನರಳುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಳು. ನೋವಿನಿಂದ ನರಳುತ್ತಾ ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಶೈಲಿ ತನ್ನ ಕಣ್ಣುಗಳನ್ನು ತೆರೆದಳು ಮತ್ತು ತನ್ನನ್ನು ತಾನು ನೋಡಿಕೊಂಡಳು. ನಿನ್ನೆ ರಾತ್ರಿ ಹಾಸಿಗೆ ಮೇಲೆ ಹೇಗೆ ಕುಳಿತಿದ್ದಳೋ ಅವಳು ಈಗಲೂ ಅದೇ ಸ್ಥಿತಿಯಲ್ಲಿದ್ದಳು. ಆದರೆ ಹಾಗೆಯೇ ಕುಳಿತುಕೊಂಡೇ ನಿದ್ರೆಯಲ್ಲಿ ಯಾವಾಗ ತನ್ನ ಬೆನ್ನನ್ನು ಹಾಸಿಗೆಗೆ ಒರಗಿಸಿಕೊಂಡಳು ಎಂಬುದು ಅವಳಿಗೆ ಗೊತ್ತಾಗಲಿಲ್ಲ. ನೆನಪಿಸಿಕೊಂಡಾಗ ನಿನ್ನೆ ತಾನು ಹೇಗೆ ತನ್ನ ಎದೆಯಿಂದ ದುಪ್ಪಟ್ಟ ಬೀಳಿಸಿ ದೀಪ ಹಾರಿಸಿದೆ ಮತ್ತು ಮರುಕ್ಷಣವೇ ಅಭಿನವ್ ಎದ್ದು ಮತ್ತೆ ದೀಪ ಹಚ್ಚಿ ಅವಳ ದುಪ್ಪಟ್ಟವನ್ನು ಸರಿಯಾಗಿ ಹಾಕಿದೆ ಎಂಬುದು ನೆನಪಾಯಿತು. ಶೈಲಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದಳು. ಆದರೆ ಅಭಿನವ್ ಅವಳಿಗೆ ಏನನ್ನೂ ಹೇಳಲಿಲ್ಲ ಅಥವಾ ಅವಳ ಕಡೆಗೆ ನೋಡಲೂ ಇಲ್ಲ. ಕೇವಲ ಸುಮ್ಮನೆ ಬಂದು ಅವಳ ಮಡಿಲಲ್ಲಿ ತನ್ನ ತಲೆಯಿಟ್ಟು ಮಲಗಿಕೊಂಡನು. ಕೆಲವು ಸಮಯ ಶೈಲಿ ಅವನನ್ನೇ ನೋಡುತ್ತಿದ್ದಳು. ಆದರೆ ನಂತರ ಕಣ್ಣುಗಳಲ್ಲಿ ನಿದ್ರೆ ಆವರಿಸತೊಡಗಿದಾಗ ಅವಳ ಕಣ್ಣುಗಳು ತಾವಾಗಿಯೇ ಮುಚ್ಚಿದವು. ಈಗ ಬೆಳಿಗ್ಗೆ ಅವಳು ಕಣ್ಣು ತೆರೆದಾಗ ಅಭಿನವ್ ಇನ್ನು ತನ್ನ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ್ದನು ಮತ್ತು ನಿನ್ನೆ ರಾತ್ರಿಯಂತೆ ಇಂದು ಕೂಡ ಅವನ ಕಣ್ಣುಗಳು ತೆರೆದಿದ್ದವು. ಶೈಲಿ ಕಣ್ಣುಗಳನ್ನು ಅಗಲಿಸಿ ಅವನನ್ನು ನೋಡಿದಳು. ಏಕೆಂದರೆ ಅವನ ನಿದ್ರೆಯಿಂದ ತುಂಬಿದ ಕಣ್ಣುಗಳನ್ನು ನೋಡಿದಾಗ ಇಡೀ ರಾತ್ರಿ ಅವನು ತನ್ನ ಕಣ್ಣು ಮಿಟುಕಿಸಿಲ್ಲವೇನೋ ಎನ್ನಿಸಿತ್ತು. ಸಾಹೇಬ್ರೆ, ನೀವು ಏನನ್ನೂ ಮಾಡಲೇ ಇಲ್ಲ. ಆದರೆ ಈಗ ನಿಮ್ಮ ಸಮಯ ಮುಗಿದಿದೆ. ನಿಮ್ಮ ಎಲ್ಲ ಹಣ ವ್ಯರ್ಥವಾಯಿತು. ಸರಿ, ಈಗ ನೀವು ಏನಾದರೂ ಮಾಡಲು ಬಯಸಿದರೆ ನೀವು ಬಾಜಿಗೆ ಹೆಚ್ಚುವರಿ ಹಣ ನೀಡಬೇಕು ಎಂದು ನಾನು ಹೇಳುತ್ತಿದ್ದೇನೆ ಎಂದು ಶೈಲಿ ಹೇಳಿದಳು ಮತ್ತು ಅವನ ತಲೆಯನ್ನು ತನ್ನ ಮಡಿಲಿನಿಂದ ತೆಗೆದು ನಿಂತುಕೊಂಡಳು. ಅವಳ ಮಾತು ಕೇಳಿ ಅಭಿನವ್ ಒಂದು ಕ್ಷಣ ಕಣ್ಣು ಮುಚ್ಚಿ ಹಾಸಿಗೆಯಿಂದ ಎದ್ದು ನಿಂತನು. ಅವನು ತನ್ನ ಜೇಬಿನಿಂದ ಹಣ ತೆಗೆದು ಹಾಸಿಗೆಯ ಪಕ್ಕದಲ್ಲಿಟ್ಟಿದ್ದ ಟೇಬಲ್ ಮೇಲೆ ಇಟ್ಟನು. ಅವನ ಹಣವನ್ನು ಟೇಬಲ್ ಮೇಲೆ ಇಡುವುದನ್ನು ನೋಡಿ ಶೈಲಿ ಬೇಗನೆ ಹೇಳಿದಳು, ನಿನ್ನೆ ರಾತ್ರಿ ಹಣವನ್ನು ನೀವು ಈಗಾಗಲೇ ನೀಡಿದ್ದೀರಿ ಸಾಹೇಬ್ರೆ, ಮತ್ತು ಈಗ ನಿಮಗೆ ಮನಸ್ಸಿದ್ದರೆ ಮೊದಲು ನೀವು ಈ ಹಣವನ್ನು ಬಾಜಿಗೆ ಕೊಡಬೇಕು. ಆದರೆ ಅವಳು ಹೇಳುತ್ತಿದ್ದಂತೆಯೇ ಅಭಿನವ್ ಹಣವಿಟ್ಟು ಬಾಗಿಲಿನ ಕಡೆಗೆ ಹೊರಟಿದ್ದನು. ಸಂತೋಷಕ್ಕೆ ಈಗ ನನ್ನ ಜೀವನದಲ್ಲಿ ಯಾವುದೇ ಜಾಗವಿಲ್ಲ. ಕೇವಲ ಸ್ವಲ್ಪ ನೆಮ್ಮದಿಯನ್ನು ಹುಡುಕುತ್ತಿದ್ದೇನೆ. ಆದರೆ ಬಹುಶಃ ಅದು ಕೂಡ ಈಗ ನನ್ನ ಪಾಲಿಗೆ ಇಲ್ಲ ಎಂದು ಅಭಿನವ್ ತಿರುಗಿ ನೋಡದೆ ಹೇಳಿ ಅಲ್ಲಿಂದ ಹೊರಟು ಹೋದನು. ಶೈಲಿ ಅವನನ್ನು ಹೋಗುವುದನ್ನೇ ನೋಡುತ್ತಾ ನಿಂತಳು. ಅಭಿನವ್ ಆ ಕೋಟೆಯಿಂದ ಹೊರಬಂದು ತನ್ನ ಕಾರಿನಲ್ಲಿ ಕುಳಿತುಕೊಂಡನು. ಅಲ್ಲಿ ಅವನ ಚಾಲಕ ಈಗಾಗಲೇ ಅವನಿಗಾಗಿ ಕಾಯುತ್ತಿದ್ದನು. ಶೈಲಿಗೆ ಅವನ ಮಾತುಗಳು ಮತ್ತು ವರ್ತನೆ ಎರಡೂ ಅರ್ಥವಾಗಲಿಲ್ಲ. ಆದ್ದರಿಂದ ಅವನ ಕಡೆ ಗಮನ ಕೊಡದೆ ಅವಳು ಸಿದ್ಧವಾಗತೊಡಗಿದಳು. ಸಾಮಾನ್ಯವಾಗಿ ಹಗಲಿನಲ್ಲಿ ಅಲ್ಲಿ ಜನರ ಓಡಾಟ ಕಡಿಮೆ ಇರುತ್ತಿತ್ತು. ಆದರೆ ಬಾಜಿಯ ಆದೇಶವಿತ್ತು, ಪ್ರತಿ ಹುಡುಗಿಯೂ ಯಾವಾಗಲೂ ಗ್ರಾಹಕರಿಗಾಗಿ ಸಿದ್ಧವಾಗಿರಬೇಕು ಎಂದು. ಡಾಕ್ಟರ್ ಅದಿತಿಗೆ ಇಂಜೆಕ್ಷನ್ ನೀಡಿದರು ಮತ್ತು ಗ್ಲೂಕೋಸ್ ಡ್ರಿಪ್ಸ್ ಕೂಡ ಹಾಕಿದರು. ಇವಳಿಗೆ ಏನಾದರೂ ತಿನ್ನಿಸಿ ಮಾಯಿಜಿ, ಇಲ್ಲದಿದ್ದರೆ ಪ್ರಜ್ಞೆ ತಪ್ಪಿರುವುದಲ್ಲದೆ ಸತ್ತು ಹೋಗುತ್ತಾಳೆ. ಮತ್ತು ಒಂದು ಮಾತು ಹೇಳುತ್ತೇನೆ, ಇವಳು ಸತ್ತರೆ ನಿಮ್ಮ ವ್ಯವಹಾರಕ್ಕೆ ಬಹಳ ನಷ್ಟವಾಗುತ್ತದೆ. ಇವಳ ಮುಖ ನೋಡಿ. ಯಾವ ಶ್ರೀಮಂತನೂ ಇವಳ ಮುಖಕ್ಕಾಗಿ ತನ್ನ ಸಂಪತ್ತನ್ನಷ್ಟೇ ಅಲ್ಲ, ತನ್ನ ಪ್ರಾಣವನ್ನು ತ್ಯಾಗ ಮಾಡಬಹುದು. ಇವಳು ನಿಮಗೆ ಬಂಗಾರದ ಚಿನ್ನದ ಹಕ್ಕಿ ಎಂದು ಡಾಕ್ಟರ್ ನಾಚಿಕೆಯಿಲ್ಲದೆ ನಗುತ್ತಾ ಕಾಳಿಂದಿಯ ಕಡೆಗೆ ನೋಡಿ ಹೇಳಿದರು. ಅವನ ಮಾತು ಕೇಳಿ ಕಾಳಿಂದಿ ತನ್ನ ಸ್ಥಳದಿಂದ ಎದ್ದು, ನೀನು ಚಿಂತಿಸಬೇಡ ಡಾಕ್ಟರ್, ಈ ಹೂ ಮೊಗ್ಗಿಗೆ ನಾನು ಇಡೀ 5 ಲಕ್ಷ ನೀಡಿದ್ದೇನೆ ಮತ್ತು ಇವಳಿಂದ 50 ಲಕ್ಷ ವಸೂಲಿ ಮಾಡುವವರೆಗೆ ಇವಳನ್ನು ಸಾಯಲು ಬಿಡುವುದಿಲ್ಲ. ಒಂದು ವಿಷಯ ಖಚಿತ, ಇಂದು ಈ ಹುಡುಗಿ ಊಟ ಮಾಡಲಿ ಬಿಡಲಿ, ಆದರೆ ವ್ಯವಹಾರಕ್ಕೆ ಖಂಡಿತ ಕೂರುತ್ತಾಳೆ ಎಂದು ಕಾಳಿಂದಿ ತನ್ನ ಮಾತಿಗೆ ನಿಷ್ಠಳಾಗಿ ಹೇಳಿದಳು. ಅಭಿನವ್ ತನ್ನ ಬಂಗಲೆಯನ್ನು ಪ್ರವೇಶಿಸಿದ್ದಂತೆ ಒಬ್ಬೊಬ್ಬರಾಗಿ ಸೇವಕರು ಅವನ ಮುಂದೆ ಬರಲಾರಂಭಿಸಿದರು. ಕೆಲವರ ಕೈಯಲ್ಲಿ ಚಹಾ ಕಪ್ಪು ಇತ್ತು, ಕೆಲವರ ಕೈಯಲ್ಲಿ ಕಾಫಿ, ಕೆಲವರು ಉಪಹಾರ ಹಿಡಿದು ನಿಂತಿದ್ದರು, ಕೆಲವರು ಅವನ ಇಷ್ಟದ ವಿವಿಧ ವಸ್ತುಗಳನ್ನು ಹಿಡಿದಿದ್ದರು. ಆದರೆ ಅಭಿನವ್ ಕಣ್ಣೆತ್ತಿ ಯಾರ ಕಡೆಗೂ ನೋಡಲಿಲ್ಲ. ಅವನು ನೇರವಾಗಿ ತನ್ನ ಕೋಣೆಯ ಕಡೆಗೆ ಹೊರಟನು. ಆದರೆ ಮೆಟ್ಟಿಲುಗಳ ಮೇಲೆ ಅವನ ಹೆಜ್ಜೆಗಳು ನಿಂತವು, ಏಕೆಂದರೆ ಮೆಟ್ಟಿಲುಗಳಿಂದ 60-65 ವರ್ಷದ ಮಹಿಳೆಯೊಬ್ಬಳು ಕೆಳಗೆ ಇಳಿಯುತ್ತಿದ್ದಳು. ಆ ಮಹಿಳೆ ಮುಂದೆ ಬರುತ್ತಿದ್ದಂತೆಯೇ ಅಭಿನವ್ ಬಾಗಿ ಅವರ ಪಾದಗಳನ್ನು ಮುಟ್ಟಿ ನಂತರ ಏನನ್ನು ಹೇಳದೆ ತನ್ನ ಕೋಣೆಯ ಕಡೆಗೆ ಹೋಗಲಾರಂಭಿಸಿದನು. ಆದರೆ ಆ ಮಹಿಳೆ ಅವನನ್ನು ಹಿಂದಿನಿಂದ ತಡೆದು, ಇಂದು ಕೂಡ ರಾತ್ರಿ ಹೊರಗೆ ಕಳೆದಿದ್ದೀಯಾ ಎಂದು ಕೇಳಿದಳು. ಇದೆಲ್ಲ ಎಷ್ಟು ದಿನ ನಡೆಯುತ್ತದೆ? ಹಗಲಿನಲ್ಲಿಯೂ ಮನೆಗೆ ಬರುವುದಿಲ್ಲ, ರಾತ್ರಿಯಲ್ಲಿಯೂ ಬರುವುದಿಲ್ಲ. 2 ವರ್ಷಗಳಿಂದ ನಾನು ನಿನ್ನನ್ನು ನೋಡುತ್ತಿದ್ದೇನೆ. ಕೊನೆಗೂ ಎಷ್ಟು ದಿನ ಹೀಗೆ ನಿನ್ನ ಜೀವನವನ್ನು ಕಳೆಯುತ್ತೀಯ? ಅವರ ಮಾತು ಕೇಳಿದ ಅಭಿನವ್ ಮತ್ತೆ ಅವರ ಕಡೆಗೆ ತಿರುಗಿ ಹೇಳಿದನು, ನಿಮ್ಮ ಪ್ರಶ್ನೆಯಲ್ಲೇ ನನ್ನ ಉತ್ತರವಿದೆ ಅಮ್ಮ. ನಾನು ಕೇವಲ ಜೀವನವನ್ನು ಕಳೆಯಬೇಕು, ಅದು ಹೀಗೆ ಕಳೆದು ಹೋಗುತ್ತದೆ ಎಂದು ಹೇಳುತ್ತಾನೆ. ಆದರೆ ನಾವು ನೀನು ಸಂತೋಷದಿಂದ ಬದುಕುವುದನ್ನು ನೋಡಲು ಬಯಸುತ್ತೇವೆ. ಎಲ್ಲರೂ ತಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುವಂತೆ ನೀನು ಸಂತೋಷವಾಗಿರು.
ನಿನ್ನ ಜೀವನದಲ್ಲಿ ಮುಂದೆ ಸಾಗು. ಎಷ್ಟು ದಿನ ಒಬ್ಬ ವ್ಯಕ್ತಿಗಾಗಿ ಸಂತೋಷದಿಂದ ದೂರ ಇರುತ್ತೀಯ ಎಂದು ಹೇಳುತ್ತಾರೆ. ಆ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದು ನನ್ನ ಜೀವನವಾಗಿತ್ತು ಅಮ್ಮ. ಅವಳು ಹೋದಾಗ ನನ್ನ ಜೀವನವು ಜೊತೆಯಲ್ಲಿಯೇ ಹೋಯಿತು. ಈ ದೇಹದಲ್ಲಿ ಉಸಿರು ಮಾತ್ರ ಇದೆ, ಅದು ನಡೆಯುತ್ತಿದೆ. ಇದು ಕೂಡ ಪೂರ್ಣವಾದಾಗ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು ಅಭಿನವ್ ಹೇಳಿದನು. ಮತ್ತು ನಂತರ ಅವರ ಯಾವುದೇ ಮಾತನ್ನು ಕೇಳದೆ ಬೇಗನೆ ಮೇಲಕ್ಕೆ ಹೊರಟನು. ರೋಹಿಣಿಯವರು ಅವನನ್ನು ಹೋಗುವುದನ್ನೇ ನೋಡುತ್ತಾ ಉಳಿದರು. ಅವರ ಕಣ್ಣುಗಳು ಸ್ವಲ್ಪ ತೇವಗೊಂಡಿದ್ದವು. ನಿನ್ನ ಈ ನಿರ್ದಯ ಜೀವನಕ್ಕೆ ನಾನೇ ಕಾರಣ. ಕೆಲವೊಮ್ಮೆ ನನಗೆ ಅನಿಸುತ್ತದೆ, ಆ ಹುಡುಗಿಯನ್ನು ನಿನ್ನ ಜೀವನಕ್ಕೆ ತರದಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದು ಅವರು ಮನಸ್ಸಿನಲ್ಲಿಯೇ ಹೇಳಿಕೊಂಡರು. ಅಭಿನವ್ ತನ್ನ ಕೋಣೆಯ ಹೊರಗೆ ಬಂದು ತನ್ನ ಬೆರಳಚ್ಚಿನಿಂದ ಬಾಗಿಲು ತೆರೆದನು. ಅವನ ಕೋಣೆಗೆ ಯಾರನ್ನು ಪ್ರವೇಶಿಸಲು ಅನುಮತಿ ಇರಲಿಲ್ಲ. ಒಳಗೆ ಬಂದ ತಕ್ಷಣ ಒಂದು ಕ್ಷಣ ಅವನ ಕಣ್ಣುಗಳು ಆ ಕೋಣೆಯ ಗೋಡೆಗಳ ಮೇಲೆ ನಿಂತವು. ಎಲ್ಲ ಗೋಡೆಗಳು ಒಂದೇ ಹುಡುಗಿಯ ಚಿತ್ರಗಳಿಂದ ತುಂಬಿದ್ದವು. ಪ್ರತಿಯೊಂದು ಚಿತ್ರವು ಸೌಂದರ್ಯದ ಕನ್ನಡಿಯಂತೆ ಮತ್ತು ಸಂತೋಷದ ಉದಾಹರಣೆಯಂತೆ ಕಾಣುತ್ತಿತ್ತು. ಆ ಚಿತ್ರಗಳನ್ನು ಕೆಲವು ಕ್ಷಣ ನೋಡಿದ ನಂತರ ಅವನು ಬೀರುವಿನಿಂದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಗೃಹಕ್ಕೆ ಹೋದನು. ಅವನು ಮನೆಗೆ ಬಂದ ಸುದ್ದಿ ಕೇಳಿ ಒಂದು ಕೋಣೆಯಲ್ಲಿ ಕನ್ನಡಿಯ ಮುಂದೆ ಕುಳಿತಿದ್ದ ಒಬ್ಬ ಮಹಿಳೆ ತನ್ನ ಮೇಲೆ ಇನ್ನಷ್ಟು ಅಲಂಕಾರ ಮಾಡಿಕೊಳ್ಳತೊಡಗಿದಳು. ಮೇಕಪ್ನಿಂದ ತುಂಬಿದ ಮುಖ ಮತ್ತು ಭಾರೀ ಆಭರಣಗಳನ್ನು ಧರಿಸಿ ಅವಳು ಹೊರಗೆ ಬಂದಳು. ಅದೇ ಸಮಯದಲ್ಲಿ ಅಭಿನವ್ ಸಿದ್ಧನಾಗಿ ತನ್ನ ಕೋಣೆಯಿಂದ ಹೊರಬಂದು ಮೆಟ್ಟಿಲುಗಳಿಂದ ಕೆಳಗೆ ಬಂದನು. ಅವನನ್ನು ನೋಡಿದ ತಕ್ಷಣ ಆ ಮಹಿಳೆಯ ಮುಖದಲ್ಲಿ ನಗು ಮೂಡಿತು. ಅವಳು ಬೇಗನೆ ಮುಂದೆ ಬಂದು ಅವನ ದಾರಿಗೆ ಅಡ್ಡವಾಗಿ ನಿಂತಳು. ಎಲ್ಲಿಗೆ ಹೋಗುತ್ತಿದ್ದೀರಿ? ಸ್ವಲ್ಪ ಸಮಯ ನಮಗೂ ಕೊಡಿ, ನಾವು ಕೂಡ ನಿಮ್ಮ ಕುಟುಂಬ, ಮನೀಷಾ ತನ್ನ ಕೂದಲನ್ನು ಸುತ್ತುತ್ತಾ ಹೇಳಿದಳು. ಅಭಿನವ್ ಅವಳ ಮಾತನ್ನು ಕೇಳಿದರೂ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಮತ್ತು ಇನ್ನೊಂದು ಕಡೆಯಿಂದ ಹೊರಟು ಹೋಗತೊಡಗಿದನು. ಆದರೆ ಮನೀಷಾ ಮತ್ತೊಮ್ಮೆ ಅವನ ದಾರಿಯನ್ನು ತಡೆದು ಕನಿಷ್ಠ 2 ನಿಮಿಷ ಕುಳಿತು ನಮ್ಮೊಂದಿಗೆ ಮಾತನಾಡಿ, ನೀವು ಮನೆಗೆ ಯಾವಾಗ ಬರುತ್ತೀರಿ? ನಾನು ನನ್ನ ಮನಸ್ಸಿನ ಮಾತನ್ನು ನಿಮಗೆ ಹೇಳುತ್ತೇನೆ ಎಂದು ನಾನು ಇಡೀ ದಿನ ನಿಮ್ಮನ್ನು ಕಾಯುತ್ತಿರುತ್ತೇನೆ. ಆದರೆ ನೀವು ಒಮ್ಮೆಯೂ ನಮ್ಮ ಹೆಸರನ್ನು ಸಹ ತೆಗೆದುಕೊಳ್ಳುವುದಿಲ್ಲ ಎಂದಳು. ನನ್ನೊಂದಿಗೆ ಮಾತನಾಡಬೇಕಾದದ್ದನ್ನು ನೀನು ಮಾತನಾಡು, ಆದರೆ ದುರದೃಷ್ಟವಶಾತ್ ನಿನಗಾಗಿ ನನ್ನ ಬಳಿ 1 ನಿಮಿಷವೂ ಸಮಯವಿಲ್ಲ ಎಂದು ಸುಮಾರು 24-25 ವರ್ಷದ ಮತ್ತೊಬ್ಬ ಹುಡುಗ ಹರ್ಷ ಅಲ್ಲಿಗೆ ಬಂದು ಹೇಳಿದನು. ಅವನನ್ನು ಇದ್ದಕ್ಕಿದ್ದಂತೆ ಅಲ್ಲಿ ನೋಡಿ ಮನೀಷಾ ತಕ್ಷಣವೇ ತಬ್ಬಿಬ್ಬಾದಳು ಮತ್ತು ಗಲಿಬಿಲಿಯಿಂದ, ಅದು ನಾನು ನಿಮ್ಮನ್ನೇ ಕಾಯುತ್ತಿದ್ದೆ. ನೀವು ಜಿಮ್ನಿಂದ ಬಂದಿದ್ದೀರಿ, ನಾನು ನಿಮಗಾಗಿ ಉಪಹಾರವನ್ನು ಸಿದ್ಧಪಡಿಸುತ್ತೇನೆ ಎಂದು ಹೇಳಿ ಬೇಗನೆ ಅಡುಗೆ ಮನೆ ಕಡೆಗೆ ಹೋದಳು. ಅಣ್ಣ, ಮನೀಷಾ ಕಡೆಯಿಂದ ನಾನು ಕ್ಷಮೆ ಯಾಚಿಸುತ್ತೇನೆ. ಹರ್ಷ ಅಭಿನವ್ಗೆ ಏನೋ ಹೇಳಲು ಹೊರಟನು. ಆದರೆ ಅಭಿನವ್ ಒಮ್ಮೆ ಅವನನ್ನು ನೋಡಿ 10 ಗಂಟೆಗೆ ನನ್ನ ಮೀಟಿಂಗ್ ಇದೆ ಮತ್ತು ನನಗೆ ತಡವಾಗುವುದು ಇಷ್ಟವಿಲ್ಲ ಎಂದು ಹೇಳಿದನು. ಇಷ್ಟನ್ನು ಹೇಳಿ ಅವನು ಅಲ್ಲಿಂದ ಹೊರಟು ಹೋದನು. ಅವನು ಕಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಡ್ರೈವರ್ ಕಾವತ್ ಎಂಪೈರ್ ಕಡೆಗೆ ಕಾರನ್ನು ಚಲಾಯಿಸಿದನು. ಅವನು ತನ್ನ ಕಚೇರಿಗೆ ತಲುಪುತ್ತಿದ್ದಂತೆ ಅಲ್ಲಿ ಪ್ರತಿಯೊಬ್ಬರಿಗೂ ಹಾವು ಕಚ್ಚಿದಂತಾಗಿತ್ತು. ಯಾರ ಧ್ವನಿಯೂ ಕೇಳಿಸುತ್ತಿರಲಿಲ್ಲ ಮತ್ತು ಅಲ್ಲಿ ಯಾವುದೇ ಚಲನೆಯೂ ಇರಲಿಲ್ಲ. 12 ಮಹಡಿಗಳ ಈ ಕಟ್ಟಡದಲ್ಲಿ ಬಹುಶಃ ಯಾವುದೇ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಬಡಿಯುವುದಿಲ್ಲ ಎಂಬಂತೆ ಕಾಣುತ್ತಿತ್ತು. ಬೆಳಿಗ್ಗೆಯಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ಸಂಜೆ ಮತ್ತು ಸಂಜೆಯಿಂದ ರಾತ್ರಿ ಪ್ರತಿಯೊಬ್ಬರೂ ಅಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಮನುಷ್ಯರಲ್ಲ, ಕೆಲಸ ಮಾಡುವ ಯಂತ್ರಗಳಂತೆ. ಆದರೆ ಈ ಯಂತ್ರಗಳಿಂದ ತಪ್ಪಾಗಿ ಏನಾದರೂ ತಪ್ಪು ನಡೆದರೆ ಅಭಿನವ್ ಖನ್ನಾ ಈ ಯಂತ್ರಗಳನ್ನು ತನ್ನ ಕಂಪನಿಯಿಂದ ಮಾತ್ರವಲ್ಲ, ಈ ನಗರದಿಂದಲೇ ಹೊರಗೆ ಎಸೆದು ಬಿಡುತ್ತಿದ್ದನು. ಈ ಕಂಪನಿಯಲ್ಲಿ ಮಾತ್ರವಲ್ಲ, ಇಡೀ ಮುಂಬೈ ನಗರದಲ್ಲಿ ಅವನ ಅನುಮತಿ ಇಲ್ಲದೆ ಒಂದು ಎಲೆಯೂ ಅಲ್ಲಾಡುತ್ತಿರಲಿಲ್ಲ. ಮತ್ತೊಮ್ಮೆ ರಾತ್ರಿ ತನ್ನ ಕತ್ತಲನ್ನು ಹರಡಿತು ಮತ್ತು ಏಕಾಂತವು ಅಭಿನವನನ್ನು ತಿನ್ನತೊಡಗಿತು. ಮನೆಗೆ ಹೋಗಲು ಅವನಿಗೆ ಸ್ವಲ್ಪವೂ ಮನಸ್ಸಿಲ್ಲ. ಆದ್ದರಿಂದ ಅವನು ಡ್ರೈವರ್ಗೆ ಸನ್ನೆ ಮಾಡಿದನು. ಆಗ ಡ್ರೈವರ್ ಕಾರನ್ನು ಮತ್ತೆ ಕೋಟೆಯ ಕಡೆಗೆ ಚಲಾಯಿಸಿದನು. ಸರ್, ನೀವು ಪ್ರತಿದಿನ ಆ ಸ್ಥಳಕ್ಕೆ ಯಾಕೆ ಹೋಗುತ್ತೀರಿ? ನೀವು ಗೌರವಾನ್ವಿತ ವ್ಯಕ್ತಿ, ಅಲ್ಲಿಗೆ ಹೋಗುವುದು ನಿಮಗೆ ಶೋಭೆ ತರುವುದಿಲ್ಲ ಎಂದು ಡ್ರೈವರ್ ಭಯದಿಂದ ಹೇಳಿದನು. ಆದರೆ ಹೇಳಿದ ನಂತರ ಅವನು ತನ್ನ ಮುಖವನ್ನು ಕೆಳಗೆ ಮಾಡಿಕೊಂಡನು. ಅಲ್ಲಿಗೆ ಹೋಗುವವನು ಗೌರವಾನ್ವಿತನಲ್ಲ. ಅವನು ಅಷ್ಟೊಂದು ಗೌರವಶಾಲಿ ಆಗಿದ್ದರೆ ಅವನಿಗೆ ಬೇರೆಯವರ ಗೌರವದ ಅಗತ್ಯವಿರುತ್ತಿರಲಿಲ್ಲ. ಆ ಅಸಹಾಯಗಳಂತೂ ಕೇವಲ ಕೆಲವು ಹಣಕ್ಕಾಗಿ ತನ್ನನ್ನು ಬೇರೆಯವರಿಗೆ ಒಪ್ಪಿಸಿಬಿಡುತ್ತಾಳೆ. ಆದರೆ ಕೆಲವು ಸಿರಿವಂತರಿಗೆ ತಮ್ಮ ಸರ್ವಸ್ವವನ್ನು ನೀಡಿ ಕೂಡ ಅವರು ಹುಡುಕುತ್ತಿರುವುದು ಸಿಗುವುದಿಲ್ಲ. ಅಭಿನವ್ ಆಲೋಚನೆಯಲ್ಲಿ ಮುಳುಗಿ ಹೇಳಿದನು. ಕಾರು ಕೋಟೆಯ ಹೊರಗೆ ತಲುಪಿತ್ತು. ಹಾಗಾಗಿ ಅಭಿನವ್ ಕಾರಿನಿಂದ ಹೊರಬಂದು ಡ್ರೈವರಿಗೆ ಮನೆಗೆ ಹೋಗಲು ಹೇಳಿದನು. ಆದರೆ ತನ್ನ ಅಭ್ಯಾಸದಂತೆ ಡ್ರೈವರ್ ನಿರಾಕರಿಸಿ ಸುಮ್ಮನೆ ಕಾರಿನಲ್ಲಿ ಕುಳಿತುಕೊಂಡನು. ಇದನ್ನು ತೆಗೆದುಕೋ, ಈ ಗೆಜ್ಜೆಗಳನ್ನು ಹಾಕಿಕೋ. ಇಂದು ನೀನು ಇವುಗಳನ್ನು ಧರಿಸಿ ನೃತ್ಯ ಮಾಡಬೇಕು. ಯಾರು ನಿನ್ನ ಅತಿ ಹೆಚ್ಚು ಬೆಲೆಯನ್ನು ಕೂಗುತ್ತಾರೋ ಮಾಯಿ ನಿನ್ನ ಪ್ರದರ್ಶನವನ್ನು ಅವರೊಂದಿಗೆ ಶುರು ಮಾಡಿಸುತ್ತಾಳೆ. ಶೈಲಿ ನಾಚಿಕೆಯಿಲ್ಲದೆ ನಗುತ್ತಾ ಹೇಳಿ ಗೆಜ್ಜೆಗಳನ್ನು ಅದಿತಿಯ ಕಡೆಗೆ ಎಸೆದಳು. ಅದಿತಿ ಅಸಹಾಯಕತೆಯಿಂದ ಒಂದು ನೋಟ ಗೆಜ್ಜೆಗಳ ಕಡೆಗೆ ನೋಡಿದಳು ಮತ್ತು ನಂತರ ಸುಮ್ಮನೆ ಅವುಗಳನ್ನು ತೆಗೆದುಕೊಂಡು ತನ್ನ ಕಾಲುಗಳಲ್ಲಿ ಧರಿಸಿಕೊಂಡಳು.
ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಅದನ್ನು ಒರೆಸುವ ಮನಸ್ಸು ಸಹ ಅವಳಿಗೆ ಇರಲಿಲ್ಲ. ಹೊರಗಿನ ಹಾಲ್ನಲ್ಲಿ ಅನೇಕ ಪ್ರಸಿದ್ಧ ವ್ಯಕ್ತಿಗಳು, ದೊಡ್ಡ ಶ್ರೀಮಂತರು ಮತ್ತು ಸಿರಿವಂತ ಜನರು ಕುಳಿತಿದ್ದರು. ಅವರ ಕಣ್ಣುಗಳು ತಮ್ಮೊಳಗೆ ಒತ್ತಿಕೊಂಡಿರುವ ಬೆಂಕಿಯನ್ನು ಇನ್ನಷ್ಟು ಕೆರಳಿಸಿ ಶಾಂತಗೊಳಿಸಬಲ್ಲ ಆ ಕಿಡಿಯನ್ನು ಕಾಯುತ್ತಿದ್ದವು. ಅವರ ಕೈಗಳಲ್ಲಿ ದುಬಾರಿ ಮದ್ಯದ ಗ್ಲಾಸ್ಗಳಿದ್ದವು. ತುಟಿಗಳ ಮೇಲೆ ಕೆಟ್ಟ ಬೈಗುಳಗಳು ಮತ್ತು ಕಣ್ಣುಗಳಲ್ಲಿ ಕಾಮ. ಸಂಗೀತ ಮೊಳಗುತ್ತಿತ್ತು. ಆದರೆ ಅವರಿಗೆ ಈ ಸಮಾರಂಭ ಅಪೂರ್ಣವಾಗಿತ್ತು. ಏಕೆಂದರೆ ಕಾಳಿಂದಿಯ ಯಾವ ವಿಶೇಷ ಪ್ರದರ್ಶನವನ್ನು ಅವರು ನೋಡಲು ಬಂದಿದ್ದರೋ ಅದು ಇನ್ನೂ ಬಂದಿರಲಿಲ್ಲ. ಅಭಿನವ್ ಖನ್ನಾ ಕೂಡ ಕೋಟೆಗೆ ತಲುಪಿದ್ದನು. ಆದರೆ ಅವನು ಒಳ ಕೋಣೆಯಲ್ಲಿ ಕುಳಿತಿದ್ದನು. ಅರೇ ಅಭಿನವ್ ಖನ್ನಾರವರೇ, ನೀವು ನಮ್ಮ ಮಾತನ್ನು ಒಂದು ಕ್ಷಣ ನಂಬಿ ನಡೆದು ವೇದಿಕೆ ಮೇಲೆ ಹೆಜ್ಜೆ ಇಡಿ. ಒಂದು ವೇಳೆ ನಿಮ್ಮ ಹೆಜ್ಜೆಗಳನ್ನು ಅಲ್ಲಿ ನಿಲ್ಲುವಂತೆ ಮಾಡದಿದ್ದರೆ ನಮ್ಮ ಹೆಸರು ಸಹ ಕಾಳಿಂದಿ ಅಲ್ಲ. ಹೌದು, ನೀವು ಎಂದಿಗೂ ಯೋಚಿಸದಂತಹ ಮಜವನ್ನು ನಾವು ನಿಮಗೆ ನೀಡುತ್ತೇವೆ. ಕಾಳಿಂದಿ ನಾಚಿಕೆಯಿಲ್ಲದೆ ನಗುತ್ತಾ ತನ್ನ ತುಟಿಗಳ ಕೆಳಗೆ ವೀಳ್ಯದೆಲೆಯನ್ನು ಇಟ್ಟುಕೊಂಡಳು. ಅಭಿನವ್ ಏನಾದರೂ ಹೇಳುವ ಮುನ್ನವೇ ಶೇಖರ್ ಅಲ್ಲಿಗೆ ಬಂದು ಕಾಳಿಂದಿಯ ಕಡೆಗೆ ನೋಡಿ, ಮಾಯಿ, ಆ ಹುಡುಗಿ ಅದಿತಿ ಸಿದ್ಧವಾಗಿದ್ದಾಳೆ ಬರಲು. ನೀವು ಅನುಮತಿ ನೀಡಿದರೆ ಕಾರ್ಯಕ್ರಮವನ್ನು ಶುರು ಮಾಡೋಣ ಎಂದನು. ಕಾಳಿಂದಿ ಅವನನ್ನು ಒಮ್ಮೆ ನೋಡಿ, ಅದಿತಿಯಲ್ಲ, ಇಂದಿನಿಂದ ಆ ಹುಡುಗಿಯ ಹೆಸರು ಕುಸುಮ ಆಗಿರುತ್ತದೆ. ಕುಸುಮ ಎಂದರೆ ಹೂವು, ಮತ್ತು ಇಂದಿನಿಂದ ಆ ಹುಡುಗಿ ಈ ಕೋಟೆಯ ಅತಿ ಸುಂದರ ಹೂವಾಗಿ ತನ್ನ ಅಮ್ಮನ ಮುಂದೆ ಅರಳುತ್ತಾಳೆ. ಹೋಗು, ಕುಸುಮಳನ್ನು ಒಳಗೆ ಕರೆದುಕೊಂಡು ಬಾ. ಅಲ್ಲಿಯವರೆಗೆ ನಾವು ಅಭಿನವ್ ಅವರೊಂದಿಗೆ ಅಲ್ಲಿಗೆ ಬರುತ್ತೇವೆ. ಕೊನೆಗೂ ಇವರಿಗೂ ತೋರಿಸಬೇಕಲ್ಲವೇ ಇವರಿಗಾಗಿ ನಾವು ಯಾವ ವಸ್ತುವನ್ನು ಹುಡುಕಿ ತಂದಿದ್ದೇವೆ ಎಂದು. ಕಾಳಿಂದಿ ಶೇಖರ್ಗೆ ಹೇಳಿ ನಂತರ ಅಭಿನವ್ ಕಡೆಗೆ ನೋಡಿ ನಗುತ್ತಾ, ಹೌದು, ನಾವು ಅಂತಹ ಹೂವನ್ನು ತಂದಿದ್ದೇವೆ. ಅದರ ಸುಗಂಧವು ನಿಮಗೆ ಅದನ್ನು ನಿಮ್ಮಿಂದ ಬೇರ್ಪಡಿಸಲು ಬಿಡುವುದೇ ಇಲ್ಲ, ಮತ್ತು ಅದನ್ನು ಮಸಳಿಸಲು ನೀವು ಯಾವಾಗಲೂ ಹಾತೊರೆಯುತ್ತೀರಿ ಎಂದಳು. ಅವಳು ಇನ್ನೇನು ಹೇಳಲು ಹೊರಟಿದ್ದಳು. ಆದರೆ ಅವಳ ಮಾತುಗಳನ್ನು ಕೇಳುತ್ತಲೇ ಅಭಿನವ್ ತನ್ನ ಸ್ಥಳದಿಂದ ಎದ್ದು ಒಳಗೆ ಹಾಲ್ನಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದ ಕಡೆಗೆ ಹೆಜ್ಜೆ ಹಾಕಿದನು. ಕಾಳಿಂದಿ ಆಶ್ಚರ್ಯದಿಂದ ಅವನನ್ನು ನೋಡಿದಳು ಮತ್ತು ನಂತರ ನಗುತ್ತಾ ಅವನ ಹಿಂದೆಯೇ ಬಂದಳು. ಅಭಿನವ್ ಖನ್ನಾ ತನ್ನ ಕೋಟೆಯಲ್ಲಿ ನಡೆಯುವ ಕಾರ್ಯಕ್ರಮದ ವೈಭವವನ್ನು ಹೆಚ್ಚಿಸುವುದು ಅವಳಿಗೆ ಬಹಳ ದೊಡ್ಡ ವಿಷಯವಾಗಿತ್ತು. ಅವನು ಈ ನಗರದ ಮಾತ್ರವಲ್ಲ, ಇಡೀ ಪ್ರಪಂಚದ ಕಿರೀಟವಿಲ್ಲದ ರಾಜನಾಗಿದ್ದನು, ಮತ್ತು ಅವನ ಹೆಜ್ಜೆಗಳು ಎಲ್ಲಿಗೆ ಹೋದರೂ ಆ ಸ್ಥಳವು ಬಂಗಾರವಾಗುತ್ತಿತ್ತು. ಅಭಿನವ್ ಅಲ್ಲಿಗೆ ಬಂದು ನಿಂತನು. ಅವನು ಬಂದ ತಕ್ಷಣ ಗುಲಾಬಿ ಬಣ್ಣದ ಲೆಹಂಗಾವನ್ನು ಧರಿಸಿದ್ದ ಹುಡುಗಿಯೊಬ್ಬಳು ಅಲ್ಲಿಗೆ ಬಂದಳು. ಆದರೆ ಅವಳ ಮುಖವನ್ನು ಮುಸುಕು ಮುಚ್ಚಿತ್ತು. ಅಭಿನವ್ ಆ ಹುಡುಗಿಯನ್ನು ನೋಡಿ ನೋಡುತ್ತಲೇ ಇದ್ದನು. ಅವನ ಹಿಂದೆಯೇ ನಿಂತಿದ್ದ ಕಾಳಿಂದಿ ಅವನ ಕೈ ಹಿಡಿದು ಅಲ್ಲಿ ಹರಡಿದ್ದ ದಿಂಬುಗಳ ಕಡೆಗೆ ಕರೆದುಕೊಂಡು ಹೋದಳು. ಅಭಿನವ್ ಅವನ ಕಣ್ಣುಗಳು ಆ ಹುಡುಗಿಯ ಮೇಲೆ ನೆಟ್ಟಿದ್ದವು. ಅರಿವಿಲ್ಲದೆಯೇ ಕೆಳಗೆ ಕುಳಿತನು. ಆ ಹುಡುಗಿಯ ಮೇಲೆ ಅವನ ಕಣ್ಣುಗಳು ಮಾತ್ರವಲ್ಲ, ಅಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಕಣ್ಣುಗಳು ನೆಟ್ಟಿದ್ದವು. ಅವರು ತಮ್ಮ ಕೈಗಳಲ್ಲಿ ದುಬಾರಿ ಮದ್ಯದ ಗ್ಲಾಸ್ಗಳನ್ನು ಹಿಡಿದಿದ್ದರು, ಮತ್ತು ಯಾರ ಕಣ್ಣುಗಳಲ್ಲಿ ಈ ಸಮಯದಲ್ಲಿ ಕೇವಲ ಕಾಮ ಮಾತ್ರ ಕಾಣಿಸುತ್ತಿತ್ತು. ಕೈಗಳಿಂದ ಮದ್ಯ ಕುಡಿಸಿ ನಿನ್ನನ್ನು ಮತ್ತಳನ್ನಾಗಿ ಮಾಡುತ್ತೇನೆ ಹಾಡು ಮೊಳಗಲು ಶುರುವಾಯಿತು, ಮತ್ತು ಅದರೊಂದಿಗೆ ಆ ಹುಡುಗಿಯ ಕಾಲುಗಳಲ್ಲಿ ಧರಿಸಿದ ಗೆಜ್ಜೆಗಳು ಸಹ ನಾದ ಮಾಡತೊಡಗಿದವು. ಅವಳಿಗೆ ಒಂದು ಹೆಜ್ಜೆ ನಡೆಯುವ ಶಕ್ತಿಯೂ ಇರಲಿಲ್ಲ. ಅವಳು ತನ್ನ ಕೈಗಳಿಂದ ಲಯಬದ್ಧವಾಗಿ ಆಂಗಿಕ ಅಭಿನಯ ನೀಡುತ್ತಾ ವೃತ್ತಾಕಾರವಾಗಿ ತಿರುಗುತ್ತಿದ್ದಳು. ಅಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಪುರುಷನು ಹೊರಗಿನ ಪ್ರಪಂಚದಲ್ಲಿ ತನ್ನನ್ನು ಸಜ್ಜನ, ಗೌರವಶಾಲಿ, ಮೃದು ಹೃದಯ ಮನುಷ್ಯ ಎಂದು ಕರೆದುಕೊಳ್ಳುತ್ತಿದ್ದನು. ಇಲ್ಲಿ ನಿರ್ಲಜ್ಜೆಯ ಹೊದಿಕೆ ಹೊದ್ದು ಆ ಅಸಹಾಯಕಳ ಕುಣಿಯುವ ಹೆಜ್ಜೆಗಳೊಂದಿಗೆ ನರ್ತಿಸುವ ದೇಹವನ್ನು ತಮ್ಮ ಕಣ್ಣುಗಳಿಂದಲೇ ತಿನ್ನುತ್ತಿದ್ದನು. ಅವರೆಲ್ಲರೂ ಕುಳಿತಲ್ಲೇ ತಮ್ಮ ಕಣ್ಣುಗಳಿಂದಲೇ ಅವಳ ಘನತೆಯನ್ನು ಲೂಟಿ ಮಾಡುತ್ತಿದ್ದರು. ಅವರಲ್ಲಿ ಒಬ್ಬ ಪುರುಷ ನಾಚಿಕೆಯಿಲ್ಲದೆ ಅಮಲಿನಲ್ಲಿದ್ದರೂ ತನ್ನ ಸ್ಥಳದಿಂದ ಎದ್ದು ಅದಿತಿಯ ಕಡೆಗೆ ಸಾಗಿದನು. ಅದಿತಿ ತನ್ನ ಕಣ್ಣುಗಳನ್ನು ಮುಚ್ಚಿ ನೋವನ್ನು ತನ್ನ ತುಟಿಗಳಲ್ಲಿ ಅದುಮಿ ನರ್ತಿಸುತ್ತಿದ್ದಳು. ಆ ಪುರುಷ ಅವಳ ಕೈ ಹಿಡಿದನು. ಅದಿತಿ ಒಂದು ಹೊಡೆದು ತನ್ನ ಕೈಯನ್ನು ಬಿಡಿಸಿಕೊಂಡಳು ಮತ್ತು ಮತ್ತೆ ನರ್ತಿಸಲು ಪ್ರಾರಂಭಿಸಿದಳು. ಆ ಪುರುಷ ಅವಳು ತನ್ನಿಂದ ದೂರ ಹೋಗುವುದನ್ನು ನೋಡಿ ತನ್ನ ಜೇಬಿನಿಂದ ಹಣ ತೆಗೆದು ಅವಳ ಮೇಲೆ ಎಸೆಯಲು ಪ್ರಾರಂಭಿಸಿದನು. ಅವನನ್ನು ನೋಡುತ್ತಿದ್ದಂತೆ ಮತ್ತೊಬ್ಬ ಪುರುಷನು ತನ್ನ ಸ್ಥಳದಿಂದ ಎದ್ದು ಅವರಿಬ್ಬರ ಕಡೆಗೆ ಸಾಗಿದನು. ಅವನು ಕೂಡ ಅದಿತಿಯ ಹತ್ತಿರ ಬಂದು ಅವಳನ್ನು ಸ್ಪರ್ಶಿಸಲು ಪ್ರಯತ್ನಿಸಿದನು. ಆದರೆ ಅದಿತಿ ಸುತ್ತುತ್ತಾ ಅವನಿಂದ ದೂರವಾದಳು. ಆಗ ಆ ಪುರುಷ ಕೂಡ ತನ್ನ ಜೇಬುಗಳಿಂದ ಹಸಿರು ನೋಟುಗಳನ್ನು ತೆಗೆದು ಅವಳ ಮೇಲೆ ಸುರಿಯಲು ಪ್ರಾರಂಭಿಸಿದನು. ಇನ್ನೊಬ್ಬ ಪುರುಷನು ತನ್ನ ಸ್ಥಳದಿಂದ ಎದ್ದು ಅಮಲಿನಲ್ಲಿ ತೂಗಾಡುತ್ತಾ ಅದಿತಿಯ ಬಳಿಗೆ ಬಂದು ಅವಳ ಮುಸುಕನ್ನು ಎತ್ತುವ ಪ್ರಯತ್ನ ಮಾಡಿದನು. ಆದರೆ ಪ್ರತಿ ಬಾರಿಯೂ ಅದಿತಿ ಅವರಿಂದ ದೂರ ಹೋಗುತ್ತಿದ್ದಳು. ಅವಳ ಮೇಲೆ ಈ ರೀತಿ ಎಲ್ಲ ಕಡೆಯಿಂದ ಹಣ ಬೀಳುವುದನ್ನು ನೋಡಿ ಕಾಳಿಂದಿಯ ಮುಖದಲ್ಲಿ ನಿರ್ಲಜ್ಜೆಯ ನಗು ಇನ್ನಷ್ಟು ಹೆಚ್ಚಾಯಿತು. ಆದರೆ ಎಲ್ಲರ ನಡುವೆ ಅಭಿನವನ ಗಮನ ಕೇವಲ ಅವಳ ಕಾಲುಗಳ ಮೇಲೆ ಇತ್ತು. ಅಲ್ಲಿಂದ ಬಹುಶಃ ರಕ್ತ ಸುರಿಯುತ್ತಿತ್ತು, ಏಕೆಂದರೆ ನೆಲದ ಮೇಲೆ ತಿಳಿ ಕೆಂಪು ಕಲೆಗಳು ಮೂಡುತ್ತಿದ್ದವು. ಆ ಮೂವರಲ್ಲಿ ಒಬ್ಬ ಪುರುಷನು ಬಂದು ಕಾಳಿಂದಿಯ ಕಡೆಗೆ ನೋಟುಗಳ ಕಟ್ಟುಗಳನ್ನು ಎಸೆದು ಮತ್ತೆ ಅದಿತಿಯ ಬಳಿಗೆ ಬಂದನು.
ಮತ್ತು ಅವಳ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗತೊಡಗಿದನು. ಮತ್ತೊಬ್ಬ ಪುರುಷನು ಕಾಳಿಂದಿಯ ಬಳಿಗೆ ಬಂದನು ಮತ್ತು ಅವನು ಮೊದಲಿನ ಪುರುಷನಿಗಿಂತಲೂ ಹೆಚ್ಚಿನ ಮೊತ್ತವನ್ನು ಕಾಳಿಂದಿಗೆ ನೀಡಿ ಅದಿತಿಯ ಇನ್ನೊಂದು ಕೈಯನ್ನು ಸಹ ಹಿಡಿದುಕೊಂಡನು. ಮುಂದುವರಿಯುವುದು.